ಫಸ್ಟ್ ಸಮಸ್ಯೆ ಅಂತೇಳಿ ಯಾವಾಗ ಗೊತ್ತಾಗಿತ್ತು? ಯಾವಾಗ ಅಂತೇಳಿ ಇರಲಿಲ್ಲ. ನಾನು ಪ್ರತಿ ತಿಂಗಳು ನನ್ನ ಜನರಲ್ ಚೆಕಪ್ಗೆ ಹೋಗ್ತಾ ಇದ್ದೆ. ಆವಾಗ ಅವರು BP ಮತ್ತು ಓವರಾಲ್ ಜನರಲ್ನಿಂದನೂ ಪರೀಕ್ಷೆ ಮಾಡ್ತಾ ಇದ್ದರು. ಆಗ ಹಾಗೆ ಹೋಗಿ 1 ವರ್ಷ ಆಯಿತು. 1 ವರ್ಷದ ನಂತರ ಇದೊಂದು BP ಸ್ವಲ್ಪ ಕಡಿಮೆ ಆಗಲಿಲ್ಲ ಅಂಥೇಳಿ ಏನಾದರೂ ಬೇರೆ ಕಾಯಿಲೆ ಉಂಟಾ ಅಂಥೇಳಿ ಹೇಳಿದರು. ಅದಕ್ಕೆ ನಾನು ಚೆಕ್ ಮಾಡೋದಾದರೆ ಮಾಡುವ ಅಂತೇಳಿ ಅದಕ್ಕೆ ಅವರು ECG ಮತ್ತು ಇಕೋ ಚೆಕ್ ಮಾಡಲಿಕ್ಕೆ ಇದು ಕೊಟ್ಟರು. ಆಗ ಅದರಲ್ಲಿ ನನಗೆ ಹೆಚ್ಚು ಇದ್ದಿರಲಿಲ್ಲ, ಮಿಸ್ಟೇಕ್ ಏನು ತೋರಿರಲಿಲ್ಲ. ಸ್ವಲ್ಪ ಹಾರ್ಟಿನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಉಂಟು ಅಂತೇಳಿ ಮೊದಲು ಹೇಳಿದ್ದವರು, ಯಾವುದಂತೇಳಿ ಹೇಳಲಿಲ್ಲ. ಮತ್ತು ಸೆಕೆಂಡ್ ಒಪಿನಿಯನ್ ಇದು ಹೋದೆ ಅದೇ ಪ್ರಕಾರ. ಅವರು ಕೂಡ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಉಂಟು, ಇದರಲ್ಲಿ ವಾಲ್ವಿನಲ್ಲಿ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್, ಹಾರ್ಟ್ ಪಂಪ್ ಮಾಡಿದರೂ ಬ್ಲಡ್ ಸರ್ಕ್ಯುಲೇಷನ್ ಆಗುವುದಿಲ್ಲ ಅಂತ ಹಾಗೆ ಹೇಳಿದರು. ಅದಕ್ಕೆ ಬೇಕಾದರೆ ಈಗ ಆಪರೇಷನ್ ಮಾಡ್ಬೋದು, ಇಲ್ಲ ಇದ್ದರೆ ಅದು ನಿಮ್ಮ ಖುಷಿ, ಮಾಡದಿರುವುದು ನಿಮ್ಮ ಖುಷಿ. ಸರಿ, ಈಗ ಆಪರೇಷನ್ ಮಾಡಿದ್ರೆ ಒಳ್ಳೇದು ಅದೇ ಮಾಡಿದ್ರೆ ಒಳ್ಳೇದು ಅಂತ ಹೇಳಿದ್ರು. ಸರಿ, ಆಮೇಲೆ ನೀವೇ ಏನು ಮಾಡಿದ್ರಿ? ನಾವು ಅದಕ್ಕೆ ನೋಡುವ ಅಂತ ಹೇಳಿ ಮತ್ತೆ ವಾಪಸ್ ಬಂದೆವು ಅಲ್ಲಿಂದ. ಆಯುರ್ವೇದ ಶುರು ಮಾಡಿದ ಮೇಲೆ ಅದರಲ್ಲಿ ನನಗೆ ತುಂಬ ಒಳ್ಳೆಯದು ಕಂಡಿತು. ಮೊದಲು ಇದ್ದ ಪ್ರಕಾರ ಇರಲಿಲ್ಲ. ಮೊದಲು ನಡೆಯುವಾಗ ಕಷ್ಟ ಆಗ್ತಿತ್ತು, ಬ್ಯಾಲೆನ್ಸ್ ಸ್ವಲ್ಪ ಅಲುಗಾಡಿದ ಹಾಗೆ ಆಗ್ತಾ ಇತ್ತು, ಮತ್ತು ತಲೆ ಸ್ವಲ್ಪ ನೋವು ಅದು ಇದು ಎಲ್ಲ ಇತ್ತು. ಅದು ಆಯುರ್ವೇದ ಮದ್ದು ಮಾಡಿದ ಮೇಲೆ ಅದೆಲ್ಲ ಹೋಯಿತು. ಮತ್ತು ಗ್ರಿಪ್ ಸಿಕ್ಕಿತ್ತು ನಡೆಯುವಾಗ, ಮತ್ತು ಬ್ಯಾಲೆನ್ಸ್ ಕೂಡ ಬಂದಿದೆ. ಮತ್ತು ಮೊದಲು 3-4 ಫರ್ಲಾಂಗ್ ಹೋಗುವಾಗಲೂ ಏನೂ ಇದಾಗುತ್ತಿರಲಿಲ್ಲ, ಧೈರ್ಯ ಬರುತ್ತಿರಲಿಲ್ಲ ಹೋಗುವ ನಡೆಯಲಿಕ್ಕೆ. ಈಗ ಹಾಗೇನಿಲ್ಲ, ಎಷ್ಟು ಹೋದರೂ ನನಗೆ ನಡೆಯುವಂಥ ಒಂದು ಉತ್ಸಾಹ ಬಂದಿದೆ. ಸರಿ, ಈಗ ನಿಮಗೆ ಮೆಟ್ಲು ಹತ್ತೋದ್ರಲ್ಲಿ ಏನಾದರೂ ವ್ಯತ್ಯಾಸ? ಮೆಟ್ಲು ಹತ್ತದಲ್ಲಿ ನಾನು ಮೊದಲು ಅಷ್ಟು ಸೀದಾ ಹೋಗ್ತಿರ್ಲಿಲ್ಲ. ಈಗ 4-5 ಮೆಟ್ಲು ಇದು ಫ್ಲೋರ್ ನಡೆದುಕೊಂಡೇ ಹೋಗ್ತೀನಿ. 4-5 ಫ್ಲೋರ್ ಮೇಲೆ ಹತ್ತಲಿಕ್ಕೆ ಏನು ಸಮಸ್ಯೆ? ನಾನು ಆಫೀಸ್ನಲ್ಲಿ ಈಗ ಹೋಗುವಾಗ ನಾನು ಲಿಫ್ಟ್ಗೆ ಹಿಡಿಯುವುದಿಲ್ಲ, ಅದರಲ್ಲಿ ನಡೆದುಕೊಂಡು ಹೋಗ್ತೇನೆ. ಈಗ ಒಂದು 4 ತಿಂಗಳು ಈ ಕಡೆ ನಿಮ್ಗೆ ಯಾವತ್ತಾದ್ರೂ ಇಂಬ್ಯಾಲೆನ್ಸ್ ಫೀಲ್ ಆಗಿದೆ ನಡೆಯುವಾಗ? ಆಯುರ್ವೇದ ಮದ್ದಿನ ಮೇಲೆ ಇಂಬ್ಯಾಲೆನ್ಸ್ ಯಾವತ್ತೂ ಆಗಲಿಲ್ಲ. ಈಗ ನೀವು ತರಕಾರಿ ಅಥವಾ ಏನಾದರೂ ವೆಯ್ಟ್ ಎಲ್ಲ ಎಷ್ಟು ತಗೊಂಡು ಹೋಗ್ಲಿಕ್ಕೆ ಮೊದಲಿಗಿಂತ ಎಷ್ಟು ಬೆಟರ್? ಮೊದಲಿಂದ ಹೆಚ್ಚು ಬೆಳೆದು ಉಂಟು. ಈಗ 5 ಕಿಲೋಗಿಂತಲೂ ಹೆಚ್ಚು ಕೊಂಡೋಗುವ ಧೈರ್ಯ ಬರ್ತದೆ. ಸರಿ, ಬೇರೆ ಕೈ ಕಾಲು ಅಥವಾ ಗ್ರಿಪ್ಪಲ್ಲಿ